ഇൻ്റെ നോമ്പ് തുറക്കുക ഒരു അടിപൊളി ടേസ്റ്റിയായ ഇഫ്താർ സ്നാക്ക് റെഡിയാക്കുക. ഇതൊക്കെ ചുമ്മാ ഓയിൽ എന്തും വേണ്ട, നല്ലൊരു ഹെൽത്തിയായ ഇന്നത്തെ ഈ ഇഫ്താർ സ്നാക്ക് എല്ലാവരും ട്രൈ ആക്കോರು. ഇന്നത്തെ നോമ്പ് തുറക്കുകಂತೂ ഇത് ಪಕ್ಕ ഉണ്ടാക്കി നോക്കോರು, നല്ല അടിപൊളി ടേസ്റ്റിയാವರು. ಈ ಚಿಕನ್ ರೆಸಿಪಿ ಹಾಕೋಗು ಫಸ್ಟಿಗೆ ನಾನು ನೋಡಿ ಮಿಕ್ಸಿ ಜಾರ್ಗೆ ஒரு ಕಪ್ ಹತ್ರ ಮೈದಾ ಇಟ್ಟೋಲ್ಲ. ನೆಕ್ಸ್ಟ್ ಇದಕ್ಕೆ ഒരു മുട്ട ഇടണം. മുട്ട ഇട്ടാൽ പിന്നെ ಇದಕ್ಕೆ ಟೇಸ್ಟ್ ಬೇನೆತ್ತರ ಉಪ್ಪಿಡೋನು, ಸಾಲ್ಟ್. ಇದಕ್ಕಿಪ್ಪ ഒരു ಕಪ್ ಹತ್ರ ತಣ್ಣಿ ಆ್ಯಡ್ ಹಾಕೋನು. ಏನಿದ್ರೆ ಕರೆಕ್ಟ್ ಐತರ್ಗ ಬ್ಲೆಂಡ್ ಆಗಿ ತೆಡ್ಕೊಂಡು ನೋಕೋರು ಇದು ಕರೆಕ್ಟ್ ಆಯಿತು, ಬ್ಲೆಂಡ್ ಆಯಿರು. ಇದು ನೋಕೋರು ಇದಿಪ್ಪ ತೆಳ್ದಪ್ಪ ಇತ್ತುಂಡು ಏನೇ ಇದಕ್ಕೆ ತೆಳು ತಣ್ಣಿ ಆ್ಯಡ್ ಹಾಕ್ರೆ ನಾನು ಫಸ್ಟಿಗಿದ್ರೆ ಅವ್ರ ಬೌಲಿಗೆ ಇಟ್ಟಿತ್ತು. ಇದಕ್ಕೆ ಎತ್ತರ ಬೇನು ನೋಕಿತ್ನೆಂಗ ತಣ್ಣಿ ಆ್ಯಡ್ ಹಾಕೋನು. ಚೊಮ್ಮೆ ದಪ್ಪ ಆಯಿತು ಇಕ್ಕೋತೀರ, ಚೊಮ್ಮೆ ತೆಳು ಆಯಿತು ಇಕ್ಕೋತೀರ. ಉಣ್ಣೋಕರು ತೆಳು ತಣ್ಣಿ ಬೀತಿತ್ತು. ನಾನು ಇದ್ರೆ ಮಿಕ್ಸ್ ಹಾಕ್ರೆ ಮಿಕ್ಸ್ ಹಾಕಿದ್ರೆ ನಿಂಗೆ ಉಪ್ಪು ಕೊರಡಿ ಉಂಡ್ಕೊಂಡೆಂಗೆ നിങ്ങൾ ഉപ്പ് തുള്ളി ആഡ് ആക്കുക. ഇതുകൂടെ ബാറ്റർ റെഡി ആയിര്. ഇത് ഇനി ഒരു സൈഡിൽ വെക്കും. നെക്സ്റ്റ് ഞങ്ങൾ ಇದಕ್ಕೆ ಸ್ಟಫಿಂಗ್ ರೆಡಿ ಆക്കുക. ಅದಕ್ಕೈತೆ ನಾನು ഒരു ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಹತ್ರ ಆಯಿಲ್ ಬಿತ್ತಿಯೋಲ್ಲ. ನೆಕ್ಸ್ಟ್ ಇದಕ್ಕೆ ചോപ്പ് ആക്കി വെച്ച് ഒരു ഓണിയൻ ഇട്ടോല്ല, ഒരു നീരുള്ളി നല്ല ചോപ്പ് ആക്കി തരുന്നു. ಇದ್ರ ತೆಲ್ಲು ರಾಸ್ ಮೇಲ್ಪೊಂಡೆ ತೋಲು ತೆಲ್ಲಿದ್ರೆ ಫ್ರೈ ಹಾಕಿ ತೆಡ್ಕೊನು. ಇಂಡത്തെ ಈ ರೆಸಿಪಿ ಅಂತೂ ಎಲ್ಲರಿಗೂ ಮಸ್ತ್ ಇಷ್ಟ ಅವರು. ಪ್ಲೀಸ್ ಅದಕ್ಕೈತೆ ഞങ്ങൾ ಚಾನಲ್ಗೆ ಆಯ್ತರ ಕನೆಕ್ಟ್ ಐತಿ ಇಕ್ಕೋರು ನೋಕೋರು. ಇದಕ್ಕಿಪ್ಪ ನಾನು ಟೇಸ್ಟ್ ಬೇನೆ ಆಯ್ತರ ಸಾಲ್ಟ್ ಇಟ್ಟೋಲ್ಲ, ಉಪ್ಪಿಟ್ಟೋಲ್ಲ. ಉಪ್ಪಿಟ್ಟೋರ್ಕ ಇದ್ರ ತೆಲ್ ಮಿಕ್ಸ್ ಹಾಕಿ ತೆಡ್ಕ್ರೆ നല്ലൊരു ഹെൽത്തിയായ റെസിപ്പി എല്ലാവരും വീണ്ടവർക്ക് ട്രൈ ആക്കി നോക്കോರು. ഫസ്റ്റ് നോമ്പുಗೂ ഈ റെസിപ്പി പക്ക ട്രൈ ആക്കോರು. ಉಡ್ ನೋಕೋರು ഇതിപ്പോൾ നീരുള്ളി ഇതിൽ ഫ്രൈ ആയാൽ പിന്നെ ഒരു 1/2 ടീസ്പൂൺ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಟೋಲ್ಲ. ಇದ್ರ ಇಟ್ಟಿತ್ತು ಇದ್ರಂತೆಲ್ಲ ಮಿಕ್ಸ್ ಆಕಿ ತೆಡ್ಕೊನು. ತೆಲ್ ರಾಸ್ ಮೇಲೆ ಪೋನಿದ್ರೆ ಇದ್ರ ತೆಲ್ പച്ചമന പോണ്ട തോലോ ഇതേപോലെ മിക്സ് ആക്കി ತೆಡ್ಕೊನು. ആരെല്ലാം ഞങ്ങൾ ചാനൽ ഫസ്റ്റ് ടൈം നോക്കിയോല്ലര പ്ലീസ് സബ്സ്ക്രൈബ് ആക്കോರು. അതേപോലെ നിങ്ങളുടെ ഫാമിലി ഫ്രണ്ട്സ് എല്ലാവർക്കും ഷെയർ ആക്കോರು. ആಯ್ತು ഞങ്ങൾ ಚಾನಲ್ಗೆ ಸಪೋರ್ಟ್ ಹಾಕಿಟ್ಟಿಕ್ಕೋರು. ಪ್ಲೀಸ್ ಆರು ಈ ವಿಡಿಯೋ ಸ್ಕಿಪ್ ಹಾಕಂಡೆ ಲಾಸ್ಟ್ ತಲೂ ನೋಕೋರು. ಉಡ್ ನೋಕೋರು ಇದಿಪ್ಪ ಫ್ರೈ ಆಯಿಲ್. ನೆಕ್ಸ್ಟ್ ಇದಕ್ಕೆ ಚಾಪ್ ಹಾಕಿ ಬೆಚ್ಚೆ ഒരു 3 ಟೇಬಲ್ ಸ್ಪೂನ್ ಹತ್ರ ಕ್ಯಾರೆಟ್ ಇಟ್ಟೋಲ್ಲ. ಕ್ಯಾರೆಟ್ ತಿಲ್ ಕೊರಡಿ ಇಡೋನು. ಆದರೆ ಕಾಣತಿಲ್ಲಿ ಯಾರ ಕ್ಯಾಬೇಜ್ ಇರೋನು. ಕ್ಯಾಬೇಜ್ ಅವರು 1/2 ಕಪ್ ಹತ್ರ ಇಡ್ತಾರೆ ನಾನು. ಇದನ್ನು ಚಾಪ್ ಹಾಕಿ ಇಡೋನು. ಕ್ಯಾರೆಟ್ ನಿಂಗೆ ಚೊಮ್ಮೆ ಇಟ್ಟೊಂಡು ಕಂಡೆಂಗೆ ಚೊಮ್ಮೆ ಮದ್ರ ಅವರು ಅದಕ್ಕೈತು ಚೊಮ್ಮೆ ಇಡೋ ಪೋಂಡ ಓವರ್ ಐತಿರೋತೀರ. ಏನಿದ್ರೆ ಎಲ್ಲ ತೆಲ್ಲ ಫ್ರೈ ಹಾಕಿ ತೆಡ್ಕೊಂಡು ಇದ್ರೆಲ್ಲ ಪಚ್ಚಮನ ಪೋಂತೋಲು ತೆಲ್ಲು ಫ್ರೈ ಹಾಕಿ ತೆಡ್ಕೋರು. ನೆಕ್ಸ್ಟ್ ಇದಕ್ಕೆ ನಾನು ತೆಲ್ಲು ಚಾಪ್ ಹಾಕಿ ಕ್ಯಾಪ್ಸಿಕಮ್ ಇಟ್ಟೋಲ್ಲ. ಇದು ಚೊಮ್ಮೆ ಇಡೋಗಿಲ್ಲ, ತೆಲ್ಲಿಟ್ಟಂಗೆ ಮೈ ಅವರು ಇದ್ರ ಇಟ್ಟತ್ತರ್ಕ ಫ್ರೈ ಹಾಕಿ ತೆಡ್ಕೊಂಡು ಮಸ್ತ್ ಸಿಂಪಲ್ ಐತಾಕ್ರೆ ಈ ಸ್ನ್ಯಾಕ್ಸ್ ರೆಸಿಪಿ ಎಲ್ಲರೂ ವರ್ಗ ಟ್ರೈ ಹಾಕಿದ್ದು ನೋಕೋರು. നല്ല അടിപൊളി ടേസ്റ്റി ಅವರು. ಇದಕ್ಕಿപ്പോൾ ನಾನು ഒരു 1/2 ടീസ്പൂൺ ಹತ್ರ മഞ്ഞളുടെ പൊടി ഇട്ടോല്ല, 1/2 ടീസ്പൂൺ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1/2 ടീസ്പൂൺ ಗರಂ ಮಸಾಲ ಪೌಡರ್, അതേപോലെ ഒരു 1/2 ടീസ്പൂൺ ಹತ್ರ ಚಿಕನ್ ಮಸಾಲ ಪೌಡರ್. ಇದರೆಲ್ಲ ಇಟ್ಟಿತ್ತು ನಲ್ಲರ್ಕ ಮಿಕ್ಸ್ ಹಾಕಿ ತೆಡ್ಕೊನು. ಮಸಾಲೆ ಪುಡಿ ಇದಕ್ಕೆ ಇತ್ತರಮೇ ಮೇಯ್ಯ ಅವರು ಯಾರಂದು ಇಡೋನುಂಟೆಂದೂ ಇಲ್ಲ. ನೆಕ್ಸ್ಟ್ ಇದಕ್ಕೆ ഒരു 3 ಟೇಬಲ್ ಸ್ಪೂನ್ ಹತ್ರ തേങ്ങ ഇടോನು. ചെറിയ ബീജ തേങ്ങ ഉണ്ടല്ലേ ഗ്രേറ്റ് ആക്കിയത് അതിടോನು. അതിൽ പിന്നെ ಇದಕ್ಕೆ ಉಪ್ಪು പിന്നെ മഞ്ഞളുടെ പൊടി ഇട്ടിട്ട് ಬೇಪಾಟಿ വെച്ച് ചിക്കൻ ഉണ്ടല്ലേ ಬೋನ್ಲೆಸ್ ಚಿಕನ್ ಆದರೆ ನಾನು ಮಿಕ್ಸಿಲಿ ಇಟ್ಟಿದ್ದು പൊടി ಹಾಕಿತ್ತಿಟ್ಟೋಲ್ಲ. ಆದರೆ ഒരു ಕಪ್ ಹತ್ರ എടുത്തോണ്ട്ರೆ ಇದರೆಲ್ಲ ಇಟ್ಟಿದ್ದು ನಲ್ಲರ್ಕ ಮಿಕ್ಸ್ ಹಾಕಿ ತೆಡ್ಕೊನು. ಇಂಡത്തെ ಈ ರೆಸಿಪಿ ಅಂತೂ ಮಕ್ಕಳ പിടിച്ച് വലിയ തോലെ എല്ലാവർക്കും ചൊമ്മമേ ഇഷ്ടം ಅವರು. ಅದಕ್ಕೆ ಇದು ಪ್ಲೀಸ್ ಅವ್ರಿಗೆ ಟ್ರೈ ಹಾಕಿತ್ತು ನೋಡ್ಕೊಂಡು ನೀವು അതേപോലെ നിങ്ങൾ ഫീഡ്ബാക്ക് കമൻറ്റ് ആക്കോರು. നോക്കോರು
ಇದೆಲ್ಲ ಕರೆಕ್ಟ್ ಐತೆ ಮಿಕ್ಸ್ ಆಯಲ್ ಪಿನ್ನೆ ಇದಕ್ಕಿಪ್ಪ ನಾನು ഒരു 1/2 ടീസ്പൂൺ എത്ര സോയ സോസ് ബിത്തിയോല്ല 1/2 ടീസ്പൂൺ ടൊമാറ്റോ സോസ് അതേപോലെ ഒരു 1/2 ടീസ്പൂൺ ಗ್ರೀನ್ ಚಿಲ್ಲಿ ಸಾಸ್ ಇಲ್ಲ ಅನ್ಕಂಡು ಸ್ಕಿಪ್ ಹಾಕೋರು ಇದರಲ್ಲಿ ಇಟ್ಟಿದ್ದು ನಲ್ಲವರ್ಕ ಮಿಕ್ಸ್ ಹಾಕಿ ತೆಡ್ಕೊನು ಈ ಮಸಾಲ ಪೊಡಿಯು അതേപോലെ ಈ ಸಾಸ್ ಎಲ್ಲ ಒಟ್ಟಿಗೆ ಮಿಕ್ಸ್ ಆಯ್ತು ಕಿಟ್ಟೋನಿದ್ಲು ನೆಕ್ಸ್ಟ್ ಇದಕ್ಕೆ 3 ಟೇಬಲ್ ಸ್ಪೂನ್ ಎತ್ತಾರೆ ನಂಗೆ ಚಿಕನ್ ಬೇಪಾಟಿಯ ತಣ್ಣಿ ಉಂಡಲ್ಲಿ ಅದ್ರ ಆ್ಯಡ್ ಹಾಕೋನು ಇದ್ರ ಬೀತಿತ್ತು ನಲ್ಲವರ್ಕ ಮಿಕ್ಸ್ ಹಾಕಿ ತೆಡ್ಕೋರು ಅದ್ರಲ್ಲಿ പിന്നെ ಲಾಸ್ಟ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪಿಟ್ಟಿತ್ತು ಫ್ಲೇಮ್ ಆಫ್ ಹಾಕಿ ಹಿಂಗಾಯ್ತು ಉಡೆಗ್ ಸ್ಟಫಿಂಗ್ ರೆಡಿ ಆಯಿತು ಇನ್ನಿದ್ರ ತೆಲ್ಲು ಕೂಲ್ ಡೌನ್ ಆಗಬೇಕೋನು ಉಡೋಕೋರು ಚಿಕನ್ ಸ್ಟಫಿಂಗ್ ರೆಡಿ ಆಯಿರು ನೆಕ್ಸ್ಟ್ ನಂಗೆ ಫಸ್ಟಿಗೆ ಬ್ಯಾಟರ್ ರೆಡಿ ಆಕಿ വെച്ചിരുന്നല്ലേ ಆದರೆ ഇപ്പോൾ ನಾನು ತವ ತೆಗ್ಬೀತಿ ഇതേപോലെ ദോശ ആക്കിയോ ಇಲ್ಲ ಇದು ನಾನ್ ಸ್ಟಿಕ್ ತವ ಆಯದ್ಲು ನಾನು ಇದಕ್ಕೆ ಎಣ್ಣೆಂದು ಬೀತಿಯೇ ಇಲ್ಲ അങ്ങനെ ಬೀತ್ರಿ നിങ്ങൾക്ക് വേണമെന്നുണ്ടെങ്കിൽ നിങ്ങൾ തെല്ല് എണ്ണ ബീത്തിട്ട് ദോശ ആക്കാം ഈ ദോശ ബീത്തുമ്പോഴത്തുകൊണ്ടല്ലേ ഫസ്റ്റ് നിങ്ങൾ ലോ ഫ്ലെയിമിൽ ಬೇಯಿಕೋನು അതിൽ പിന്നെ ദോശ ബീത്തിയാൽ പിന്നെ നിങ്ങൾ ഇದ್ರೆ ಹೈ ಫ್ಲೇಮಲ್ಲಿ ಬೇಯಿಕೋನು അപ്പോൾ ഇത് ಕರೆಕ್ಟ್ ಆಯ್ತು നിങ്ങൾക്ക് ಫ್ರೈ ಆಯ್ತು ಕಿಟ್ಟರು ಚೊಮ್ಮೆ ಓವರ್ ಫ್ರೈ ಎಂದೂ ಆವಿಲ್ಲ ಕರೆಕ್ಟ್ ಆಯ್ತು നിങ്ങൾക്ക് ಫ್ರೈ ಆಯ್ತು ಕಿಟ್ಟರೆ ಇದು ಆಯ್ತು ಈ ದೋಸೆ ಹಾಕೋಗು ನಾನ್ ಸ್ಟಿಕ್ ಎಡೆ ಯೂಸ್ ಹಾಕಿಂಗ್ನಲ್ಲೇ ಆಯ್ತು ಬೇಗ ನಿಂಗೆ ಕೈತು ಕಿಟ್ರೆ ನೋಕೋರು ಇದು ಫ್ರೈ ಆಗುമ്പോഴത്തേക്ക് ಅದು ಇಂಚು ಉಂಬಂಡು ಆಯ್ಸಬಲ್ ನಿಂಗೆ ಬೇಗ ಮೇಯ್ದ್ರೆ ತಿರ್ಚಿ ತಿಡಗವರು ಇನ್ನೊಂದು ಸೈಡು ಇಟ್ಟಿತ್ತು അതേപോലെ ತೆಲ್ ಫ್ರೈ ಹಾಕಿ ತೆಡ್ಕೊನು ಮೀಡಿಯಂ ಫ್ಲೇಮ್ಲಿ വെച്ച് ತೆಲ್ ಫ್ರೈ ಹಾಕಿಂಗ್ ಮೈಯವರು ಇದು ನೋಡಿ ನೋಕೋರು ಜಂಡು ಸೈಡು ಕರೆಕ್ಟ್ ಆಯ್ತು ಫ್ರೈ ಆಯಿರು ಓವರ್ ಆಯ್ತು ಫ್ರೈ ಹಾಕೋತೀರಾ ಎಂಚಂದು ನಂಗೆ ಬದಲೇ ಏನಾರ್ಕ ಇದ್ರೆ ಸ್ಟಫಿಂಗ್ ಹಾಕಿತ್ತು ಬದಲೇ ಏನಾರ್ಕ ಫ್ರೈ ಹಾಕಿ ತೆಡ್ಕೊಂಡು ಅದಕ್ಕಾಯ್ತು ஒரு தில்லு ஃப்ரை ஆகிங்க மெய்யாவரு இதே போல் எல்லாத்தையும் தோசை பீத்திட்டு நான் ஒரு சைடில் ಬೇಯ್க்கிறேன் ಫಸ್ಟಿಗೆ ಚೊಮ್ಮೆ ಈಸಿ ಐತೆ ಹಾಕಕ್ಕವರು ಚೊಮ್ಮೆ ಕಷ್ಟ ಎಂದೂ ಇಲ್ಲ ಬೇಗ ಮೇಯ್ತು ಕಿಟ್ರು ನೋಮೂಲ್ ನಂಗೆ ಬೇಗ ಮೇಯವನಲ್ಲೇ ಆಯಸಬ್ಲು ಈ ರೆಸಿಪಿ ನಿಂಗೆ ಪಕ್ಕ ಅವ್ರಿಗೆ ಟ್ರೈ ಆಕಿತ್ತು ನೋಕೋರು ನೋಕೋರು ஒரு ಸೈಡ್ ಫ್ರೈ ಆಯ್ತಿದ್ದು ಏನಿದ್ರೆ ಇರ್ತಿತ್ತು ಏನೊರು ಸೈಡು ಫ್ರೈ ಹಾಕೋನು ಜಂಡು ಸೈಡು ತೆಲ್ಲೆ ಫ್ರೈ ಹೆಂಗೆ ಮೈಯವರು പിന്നെ ഇത് ചുമ ചപ്പവർ ತೊಲಬೇಕು ತೀರಾ ಇದು ಚೂಡಿಕ್ಕುಂಬೊತ್ತಿಗೆ ಇದಕ್ಕೆ ನಿಂಗೆ ಫಿಲ್ಲಿಂಗ್ ಇಟ್ಟು ಕೊಡ್ಕೊನು ಇದು ಚೂಡಿಕ್ಕುಂಬೊತ್ತಿಗೆ ನಿಂಗೆ ಫಿಲ್ಲಿಂಗ್ ಇಟ್ಟು ಕೊಡ್ತೊಂಟಾಯ ಕೊಂಡಲ್ಲೇ ನಿಂಗೆ ಇದು ಮೈದಾ ಸ್ಲರಿ ಬೇನುಂಟಿಲ್ಲ ഇതിൽ നിങ്ങൾക്ക് ഫില്ലിങ്ങിൻ്റെ കവർ ആക്കുക അവർ അത് കഴിത്ത് ഇത് എങ്ങനെ ആക്കണേന്ന് ഞാൻ കാട്ടണം നോക്കൊരു ഇതേപോലെ ഒരു ദോശ ഫസ്റ്റിಗೆ എടുത്തിട്ട് ಇದಕ್ಕೆ ನಂಗೆ ಫಸ್ಟಿಗೆ ಚಿಕನ್ ಸ್ಟಫಿಂಗ್ ಬೆಚ್ಚಿರ ನೋಕೋರು ಅದ್ರ ಇಡೋನು ಎತ್ತರ ಬೇನೋ ನೋಕಿತ್ತು ಇಡೋರು ಅದ್ರ ಬಿನ್ನ ಜಂಡು ಸೈಡು ಇದೇപോലെ ಫೋಲ್ಡ್ ಹಾಕಿದ್ದು ಕೊಡ್ಕೊನು ಇದು ಚೊಮ್ಮೆ ಚೂಡಿಂದ ಹೆಂಗುಂಡಲ್ಲಿ ಅದೈತಿ ಉಡೆ ಅಂಟ್ರು ನಿಂಗೆ ಬೇರೆ ಮೈದಾ ಸ್ಲರಿ ಯೂಸ್ ಹಾಕೊಂಡುಂಟೆಂದು ಇಲ್ಲ ನೋಕೋರು ಇದು ಮಸ್ತ್ ಚಪ್ಪೆಯಲ್ಲಿ പിന്നെ നിങ്ങൾ ഇതേപോലെ ಇದಕ್ಕೆ ಫಿಲ್ಲಿಂಗ್ ಇಟ್ಟು ಕೊಡ್ಕೊಂಡು ಕಣ್ಣೆ ಉಂಡಲ್ಲಿ ಇದಕ್ಕೆ നിങ്ങൾ ಮೈದತೆ ಪೇಸ್ಟ್ ಉಂಡಲ್ಲಿ ಅದ್ರ ತೆಲು ಒರೆಸಿತ್ತು ಇದಕ್ಕೆ ಕರೆಕ್ಟ್ ಐತಿ ಇങ്ങനെ ಫಿಲ್ ಹಾಕಿತ್ತು ಕೊಡ್ಕೊನು ಕವರ್ ಹಾಕೋನು ಇದಕ್ಕೆ ಇಲ್ಲ ಅನ್ಕಂಡು ಇದು ಫ್ರೈ ಹಾಕೋಮೋ ಕಷ್ಟ ಅವ್ರು ನಿಂಗೆ ಅದಕ್ಕೈತು ನಾನೋಡೆ ಎಲ್ಲ ದೋಸೆರು ഇതേപോലെ സ്റ്റഫിങ് ഇട്ട് കൊടുത്തോലെ നോക്കോರು നല്ല അടിപൊളിയായ ഈ റെസിപ്പി പ്ലീസ് എല്ലാവരും അവർക്ക് ട്രൈ ആക്കോರು നല്ല അടിപൊളി ടേസ്റ്റ് ചെയ്തിട്ട് ഇതേപോലെ ಎಲ್ಲ ಹಾಕಿತ್ತು ഒരു ಸೈಡ್ಲು ಫಸ್ಟಿಗೆ ಬೇಯ್ಕೋರು അപ്പോൾ ನಿಮಗೆ ಚೊಮ್ಮೆ ಈಸಿ ಅವರೆಲ್ಲ ವರ್ಕಲ್ಲಿ ಹಾಕೊಂಬತ್ತಕ್ಕೂ നിങ്ങൾ ಯಾರ ಕ್ವಾಂಟಿಟಿಯಲ್ಲಿ ಹಾಕ್ರು ಅನ್ಕಂಡಿಗೆ ನಾನಿപ്പോൾ ಚೊಂದು ಮೆಜರ್ಮೆಂಟ್ ಉಂಡಲ್ಲಿ ಅದ್ಲಿ നിങ്ങൾ ಯಾರ ಕ್ವಾಂಟಿಟಿಯಲ್ಲಿ ಹಾಕಿ ಹಿಂಗಾಯ್ತು ಆದರೆ ಕಾನ ಡಬಲ್ ಕ್ವಾಂಟಿಟಿಯಲ್ಲಿ ಇಟ್ಟು ಹಾಕೋನು ನೆಕ್ಸ್ಟ್ ನೋಕೋರು ನಾನೋಡೆ ಜಂಡು ಮುಟ್ಟೆ ಎಡ್ತೊಂಡ್ರೆ ಇದ್ರೊರು ಬೌಲ್ಗೆ ಇಟ್ಟದ್ದು ನಲ್ಲವರ್ಗ ಬೀಟ್ ಹಾಕಿ ತೆಡ್ಕೊನು ಇದಕ್ಕೆ ಸಾಲ್ಟ್ ಔಟ್ അല്ലെങ്കിൽ പെപ്പർ പൗഡർ എന്തും ഇടണുണ്ടെന്നും ഇല്ല ജസ്റ്റ് തെല്ല് മുട്ടയുടെ തെല്ല് ഇതേപോലെ ബീറ്റാക്കി തെടുക്കുന്നു ಇದಕ್ಕೆ ನಾನು ഇവിടെ തെല്ല് തന്നി ആഡ് ആക്കിയോല്ല നിങ്ങൾക്ക് വേണമെങ്കിൽ പാൽ വേണമെങ്കിൽ തെല്ല് ആഡ് ആക്കി തെടുക്കാം ನೋಕೋ ನೆಕ್ಸ್ಟಿಗೆ ತವ ತೆಲ್ ಚೂಡೋಗಬೇಕು ಫಸ್ಟಿಗೆ ಸ್ಟಾರ್ಟಿಂಗ್ ನಿಂಗೆ ಇದ್ದರೆ ಹೈ ಫ್ಲೇಮಲ್ಲಿ ಬೇಕಂಡ
ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯ್ಕೊನು ಬೆಚ್ಚಿ ತೊಡೋಣ ಅಂತೆಲ್ಲ ಗೀ ಆ್ಯಡ್ ಆಯ್ಕೋಲ್ಲ ತುಪ್ಪ ಇಟ್ಟೋಲ್ಲ ನಿಂಗೆ ಬೇನುಂಟಾಯಂಗೆ ಆಯಿಲ್ ಬೇನೆಂಗೆ ಗೊತ್ತಿಲ್ಲ ಬೀತ್ತ ಚೊಮ್ಮ ಇಡೋನುಂಟು ಇಲ್ಲ ತೆಲ್ಲಿಟ್ಟಂಗೆ ಮೇಯೋ ನೆಕ್ಸ್ಟ್ ಇದ್ರೆ ಈ ಎಗ್ಗಿಗೆ ಇಟ್ಟಿತ್ತು ಇದೇ ಪೋಲೆ ಡಿಪ್ ಹಾಕಿ ತೆಡ್ಕೊನು ಎಲ್ಲಾತೆ ಇದೇ ಪೋಲೆ ಡಿಪ್ ಹಾಕಿತ್ತು ಫ್ರೈ ಆವಾಗಿಟ್ಟಂಗೆ ಆಯಿತು. நீங்கள் ப்ரஷ் ஆக்கிட்டு கொடுக்குறோன்னு கண்டிங்க அங்கே நெம்மாக்க ಅಲ್ಲಂಟ ಇದೇ ಪೋಲೆ ಮುಟ್ಟೆಗಿಟ್ಟಿತ್ತು ಡಿಪ್ ಹಾಕಿತ್ತು ಫ್ರೈ ಹಾಕೋಗಿಟ್ಟಂಗೆ ಆಯಿತು. ಮಸ್ತ್ ಈಸಿ ಆಯ್ತು ಅವರು ಚೊಮ್ಮೆ ಕಷ್ಟ ಎಂದೂ ಇಲ್ಲ. അതേ പോലെ ടേസ്റ്റും അടിപൊളി ആയിട്ടിക്കറ്. പ്ലീസ് അവർക്ക് എല്ലാവരും ട്രൈ ആക്കോರು. ಏನಿದ್ರೆ ಉಂಡಲ್ಲಿ ಮೀಡಿಯಮ್ ಟು ಲೋ ಫ್ಲೇಮ್ಲಿ വെച്ചിട്ട് രണ്ട് സൈഡും ഫ്രൈ ആക്കി ತೆಡ್ಕೊನು ಉಣ್ಣೋಕೋರು ಇದೇ പോലെ രണ്ട് സൈഡ് ಇನ್ನೊಂದು ಸೈಡು ಟರ್ನ್ ಹಾಕಿ ತಿಟ್ಟಿತ್ತು ಫ್ರೈ ಹಾಕೋನು. ನಾನಿവിടെ എല്ലാத்தைയും ഇതേ പോലെ ഫ്രൈ ആക്കി ತೆಡ್ಕರ നോക്കിയാലല്ലേ എത്ര ഒരു ഈസി ആയിട്ടാക്കാണ്ട്. പ്ലീസ് നിങ്ങൾ ഇതേ പോലെ എൻ്റെ ട്രൈ ആക്കിയിട്ട് നോക്കോರು. ಫಸ್ಟ್ ನೋಂಬಿಗೆ ಇದ್ರೆ ಟ್ರೈ ಹಾಕೋರು നല്ല ಹೆಲ್ದಿ ಆಯಿತು ಇಕ್ಕರು ಅಲ್ಲಾಂಡ್ ಚೊಮ್ಮೆ ಆಯಿಲ್ಗೆ ಇಟ್ಟಿತ್ತು ಫ್ರೈ ಹಾಕೋರುಂಡು ಇಕ್ಕಲ್ಲ ആയസബിൾ എല്ലാവർക്കും ചുമ്മാ ഇഷ്ടം ആവുന്നിരിക്കേ ഉടോക്കോറ് എല്ലാം ഫ്രൈ ആയിര് ഇതിലെടുത്തിട്ട് പ്ലേറ്റ് കിട്ടാവില്ല ചുമ്മാ ഓവർ ആയിട്ട് ഫ്രൈ ആക്കോറുണ്ട് എന്തും ഇല്ല എന്നുവെച്ചാൽ ദോശ ഓൾറെഡി ഫ്രൈ ആയതല്ലേ ആയസബിൾ. മാഷാഅല്ലാ നല്ല അടിപൊളി ടേസ്റ്റിയായി ചിക്കൻ ഇഫ്താർ സ്നാക്ക് റെഡി ആയിര്. ഇന്നത്തെ ഈ റെസിപ്പി എല്ലാവർക്കും ചുമ്മാ ഇഷ്ടമാവുന്നിരിக்கிறேன். ഇഷ്ടമായെങ്കിൽ പ്ലീസ് ഒരു ലൈക്ക് ആക്കോರು. അതേപോലെ നിങ്ങളുടെ ഫാമിലി ഫ്രണ്ട്സ് എല്ലാവർക്കും ഷെയർ ആക്കോರು. ಆಯ್ತು ನಾಳೆ ಚಾನಲ್ಗೆ ಸಪೋರ್ಟ್ ಹಾಕ್ಕೊಂಡಿಕ್ಕೋರು. ಸಬ್ಸ್ಕ್ರೈಬ್ ಹಾಕತ್ತಂಗ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೋರು. ಇನ್ಶಾಲ್ಲ ನೆಕ್ಸ್ಟ್ ವೀಡಿಯೋಲಿ ಕಿಟ್ರೆ ಅಸ್ಸಲಾಮು ಅಲೈಕುಮ್.